ಇಲ್ಲಿ ರಾಹುಲ್ ಗಾಂಧಿ ಒಂದು ಕಡೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಕಿಡಿಕಾರಿರೋದು ರಾಹುಲ್ ಗಾಂಧಿ. ಏನಿಂತ ಒಂದು ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ದೇಶವನ್ನೇ ಮಾರಾಟ ಮಾಡಿಬಿಟ್ಟಿದ್ದೀರಾ ನೀವು ಅಂಥೇಳಿ ರಾಹುಲ್ ಗಾಂಧಿ ಒಂದು ಕಡೆ ಕಿಡಿಕಾರಿರೋದಿಲ್ಲ. ಲೋಕಸಭೆಯಲ್ಲಿ ಟ್ರಂಪ್ ವಿರುದ್ಧ ಕೂಡ ಬರೀ ಇಲ್ಲಿ ಲೋಕಸಭೆಯಲ್ಲಿ ಸರ್ಕಾರವನ್ನು ಮಾತ್ರ ಟೀಕಿಸಿಲ್ಲ ಅವರು, ಟ್ರಂಪ್ ವಿರುದ್ಧವಾಗಿಯೂ ಕೂಡ ರಾಹುಲ್ ಗಾಂಧಿ ಒಂದು ಕಡೆ ಕಿಡಿಕಾರಿದ್ದಾರೆ. ಇಲ್ಲಿ ಭಾರತ ಮಾತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದೀರಾ ನೀವು ಅಂತ ಒಂದು ಕಡೆ ಕಿಡಿಕಾರಿದ್ರೆ, ಟ್ರಂಪ್ ವಿರುದ್ಧವಾಗಿಯೂ ಕೂಡ ರಾಹುಲ್ ಗಾಂಧಿ ಇಲ್ಲಿ ಕಿಡಿಕಾರಿದ್ದಾರೆ. ಯಾಕೆ ಈ ಥರ ಮಾಡಿದ್ದೀರಿ ನೀವು ಅಂಥೇಳಿ ರಾಹುಲ್ ಗಾಂಧಿಯವರ ಒಂದು ಪ್ರಶ್ನೆ ಇತ್ತು. ಲೋಕಸಭೆಯಲ್ಲಿ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಇವತ್ತು ಮಾತಾಡಿರೋದು. ಅನೇಕ ವಿಚಾರಗಳ ಬಗ್ಗೆ ಅವರು ಒಂದು ಕಡೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಾಗ್ದಾಳಿ ಹೇಳಿದ್ದೇನು ಅಂತ ನೋಡಿದ್ರೆ, ನೀವು ಭಾರತ ಮಾತೆಯನ್ನು ಮಾರ್ತಾ ಇದ್ದೀರಾ, ಇದನ್ನು ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲಿಲ್ವಾ? ಯಾಕೆ ಇಂಥ ಕೆಲಸ ಮಾಡಿದ್ದೀರಿ? ಭಾರತಕ್ಕೆ ಅತ್ಯಂತ ಹಾನಿಕರವಾಗಿರತಕ್ಕಂಥ ಈ ಒಪ್ಪಂದವನ್ನು ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳಲಿಲ್ಲ? ಈ ಒಪ್ಪಂದವನ್ನಂತೂ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮೋದಿ ಸೇರಿದಂತೆ ಯಾರೇ ಪ್ರಧಾನಿಯಾಗಿದ್ದರೂ ಕೂಡ ಈ ಒಪ್ಪಂದ ಭಾರತಕ್ಕೆ ಹಾನಿಕರ. ಇದು ಯಾವುದೋ ಬಾಹ್ಯ ಒತ್ತಡದ ಕಾರಣದಿಂದಾನೇ. ಏನು ಒತ್ತಡ ಇದೆಯೋ ನಿಮಗೆ, ಯಾವ ಪ್ರೆಷರ್ ಇದೆಯೋ, ಯಾವುದ್ರಲ್ಲಿ ನೀವು ಸಿಕ್ಕಾಕೊಂಡಿದ್ದೀರೋ ನಮಗೆ ಗೊತ್ತಿಲ್ವಲ್ಲ. ಆ ಒತ್ತಡಕ್ಕೆ ಇಡೀ ಭಾರತವನ್ನು ಸಂಕಷ್ಟಕ್ಕೆ ಸಿಕ್ಕಾಕ್ತಾ ಇದ್ದೀರಾ ನೀವು. ಇಂಡಿಯಾ ಒಕ್ಕೂಟ ಒಂದು ವೇಳೆ ಅಧಿಕಾರದಲ್ಲಿದ್ದು ಆಗ ಒಂದು ವೇಳೆ ಅಮೆರಿಕ ಒಪ್ಪಂದಕ್ಕೆ ಬಂದಿದ್ದರೂ ಕೂಡ ಭಾರತವನ್ನು ಅಮೆರಿಕದಷ್ಟೇ ಸಮಾನವಾಗಿ ಕಾಣುವಂತೆ ನಾವು ಹೇಳ್ತಾ ಇದ್ವಿ. ಯಾರಿಂದ ಆಯಿಲ್ ತೊಗೋಬೇಕು, ತೈಲ ಖರೀದಿ ಮಾಡಬೇಕು ಅಂಥೇಳಿ ಅಮೆರಿಕ ಡಿಸೈಡ್ ಮಾಡುತ್ತೇನ್ರಿ? ಭಾರತ ಯಾರಿಂದ ಆಯಿಲ್ ಪರ್ಚೇಸ್ ಮಾಡಬೇಕು ಅಂತ ಅಮೆರಿಕ ಡಿಸೈಡ್ ಮಾಡುತ್ತಾ? ಇಲ್ಲಿ ಅವ್ರು ಹೇಳಿದಂತೆ ನಡ್ಕೊಳ್ದೇ ಇದ್ದರೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಡ್ತಾರಂತ ಹೆದರಿಸ್ತಾ ಇದ್ದಾರೆ ಅವರು. ಮೋದಿ ಮಾತನಾಡುವಾಗ ಯುದ್ಧಗಳ ಕಾಲ ಮುಗೀತು ಅಂತ ಅವರು ಮಾತನಾಡಿಬಿಟ್ಟಿದ್ರು ಒಂದು ಕಡೆ. ಆದರೆ ಇವತ್ತಿಗೂ ಕೂಡ ಜಗತ್ತಿನ ಹಲವು ಭಾಗಗಳಲ್ಲಿ ಸಂಘರ್ಷಗಳು ಆಗ್ತಾನೇ ಇವೆ. ಭಾರತದ ಮೇಲೂ ಕೂಡ ಯುದ್ಧದ ನೆರಳಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ಅರ್ಥಕೊಳ್ಬೇಕು ನಾವು. ನಮ್ಮ ಪ್ರಮುಖ ಶಕ್ತಿ ಈ ದೇಶದ ಜನನೇ ನಮ್ಮ ದೊಡ್ಡ ಸ್ಟ್ರೆಂತ್ ಇವರು. ಅಮೆರಿಕದ ಒತ್ತಡದಿಂದ ಮೋದಿ ದೇಶವನ್ನು ಮಾರ್ತಾ ಇದ್ದಾರೆ. ಆದರೆ ದೇಶದ ನಾಗರಿಕರ ಮಾಹಿತಿ, ಆಹಾರ ಸರಪಳಿ, ಇಂಧನದ ಸುರಕ್ಷತೆಯನ್ನು ನಾವಿಲ್ಲಿ ಕಾಪಾಡಿಕೊಳ್ಬೇಕು ಅಂತ ರಾಹುಲ್ ಗಾಂಧಿ ಮಾತಾಡಿರೋದು. Sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? But sir, the interesting thing is, the interesting thing is that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker sir, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर, पीएम की आंख में डर दिखता है. दिख रहा है सर आंख में आंख नहीं मिला पाते हैं. स्पीकर सर दो चीजें हैं सर. एक सर एप्स्टीन केस that you have sold India. Epstein case. Sir, 3 million files are still locked up. उसका इस विषय से कोई संबंध नहीं. मैं क्यों बोल रहा हूं? I will not allow you. आप कौन होते हैं? आप बैठिए. नहीं देखिए, आप लगातार आपको 25 मिनट हो गया, किसी ने डिस्टर्ब नहीं किया. Okay, speaker sir, वो Epstein की बात नहीं कर रहा. Is not related with the budget. Okay sir, I won't say Epstein. I will not allow you. That will I'm not saying Epstein.